Teachers wanted. Fatima International School, located at Asar Gali, Roshan Darwaza Road, Bijapur, is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 914-8904-786. Fatima International. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಜಮೀರನ್ನ ಅವ್ರ ಅಪ್ಪ ಮಾಡ್ಯಾನೇನ್ರಿ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತವಾಗ ಹೊಡೆದು ಕೊಟ್ಟೈತಲ್ಲ. ನೆಹರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ವಕಫ್ ಅನ್ನುವಂಥದ್ದು ಒಂದು ಕರಾಳ ಒಂದು ಕಾನೂನು ತಗೊಂಡ್ಬಂದು ನಮ್ಮ ದೇಶದ 12 ಲಕ್ಷ ಎಕರೆಗಿಂತ ಹೆಚ್ಚು, ಕರ್ನಾಟಕದಲ್ಲಿ 56,000 ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ವಕಫ್ ಅಂತೇಳಿ ಕೂರಿಸ್ತಾ ಇದ್ದಾರೆ. ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ವಕಫ್ದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ. ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಿಂದ ಕಿತ್ತಾಕಬೇಕು. ಅದನ್ನೆಲ್ಲ ಕಂದಾಯ ಇಲಾಖೆ ಭಾರತ ಸರ್ಕಾರ ತಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು. ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ವಸತಿ ರೈತರು ಈ ದೇಶನಾಗ ಅದಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕಟ್ಟಿಕೊಡ್ಬೇಕು. ವಕಫ್ ಈ ದೇಶದ ಹಿಂದಿನ ನೆಹರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಮಾಡಬೇಕಾಗಿದೆ. ಹಂಗೆ ಕಾಶ್ಮೀರ 370 ನಾವು ತೆಗೆದೀವಿ, ಅಯೋಧ್ಯ ರಾಮ ಮಂದಿರ ಕಟ್ಟಿದೀವಿ. ಸುಮಾರು 850 ವರ್ಷಗಳ ಹಿಂದೆ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಂ ಒಬ್ಬ ರಾಜ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಾನುಗಟ್ಟಲೆ ಬೆಂಕಿಯಲ್ಲಿ ಎಷ್ಟೋ ಗ್ರಂಥಗಳು ಸುಟ್ಟೋದು. ಅಂಥದನ್ನು ನಮ್ಮ ಪ್ರಧಾನಮಂತ್ರಿಗಳು 850 ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದೇ ರೀತಿ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ. ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು. ಇಡೀ 12 ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ, ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ. ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ. ಅವರು ಅಲ್ಲಿ ಬೇಕಾದ್ರೆ ವಕಫರೆ ಮಾಡ್ಕೊಳ್ಳಿ, ಸುಡುಗಾಟ ಮಾಡಲಿ, ಏನೋ ಸಾಯಿ ಸುಟ್ಟು ಏನಂತಾರೆ ಕಬ್ರಸ್ಥಾನ ಮಾಡ್ಕೊಳ್ಳಿ. ಸಾಕಷ್ಟು ಮಳೆ ಐತಲ್ರಿ, ಏನಾಗಿದೆ ಬಿಜಾಪುರ ಸಿಟಿ ನೋಡ್ರಿ, ಗಿಡಗಳು ಎಷ್ಟು ಚಂದ ಬಂದ. ಎಲ್ಲ ಕಡೆ ಅರಣ್ಯ ಬೆಳೆಸೋಕ ನೀವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ಗಿಡ ನೆಡೋ ಕೆಲಸ ಆಗ್ತದೆ ನೋಡ್ರಿ. KBJನಲ್ಲಿ ಏನಾಗಿದೆ 6 ಲಕ್ಷ ಸಸಿಗೆ ಕೊಡ್ಬೇಕಾದ್ರೆ 5 ಕೋಟಿ ರೂಪಾಯಿ ಹಣನ ಹೋದವರೆ ಬಿಡುಗಡೆ ಮಾಡಿಲ್ಲ. ಈಗ ಅವರು 6 ಲಕ್ಷ ಸಸಿನೇ ಉತ್ಪಾದನೆ ಮಾಡಿಲ್ಲ. ಏನು ಹೇಳ್ತೀರಿ? DK ಶಿವಕುಮಾರ್ ಇಲಾಖೆ ಇದೆ. ನಾನು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಂಡೊಂದಿದ್ದೇನೆ. ನಮ್ಮ ಶಾಲೆಗೆ ಕೊಡಬೇಕಾದ್ರೆ ಅವ್ರು ಹೇಳಿದ್ರು ಈ ಸಲ ಯಾವುದೇ ರೀತಿ ಹಣನೇ ಬಿಡುಗಡೆ ಕೊಟ್ಟಿಲ್ಲ ಅರಣ್ಯೀಕರಣ. ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಕಡಿಮೆ ಇರುವಂಥ ಜಿಲ್ಲೆ ಇಡೀ ದೇಶದ. ಇಲ್ಲಿ ಎಷ್ಟಿದೆ ಅಂದರೆ 2% ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿದ್ದು, ಇಡೀ ದೇಶನಾಗ ಹಿಂದುಳಿದಿದ್ದು. ನಾವು ಹೇಳೋದೇನೋ ಸರ್ಕಾರಕ್ಕೆ ಅವಾಗಿನಿಂದ ಹೇಳ್ತಾ ಇದ್ವಿ, ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪಾಪ ಅವರು ಸಾಕಷ್ಟು ನಾವು ವಿಜಯಪುರ ನಗರದಾಗ ಎಷ್ಟು ಗಿಡ ಹಚ್ಚಾರಿ. ನಾವು ಸಿದ್ಧಸರಿದಿಂದ ಹೋದ ಸಲ 10 ಲಕ್ಷ, ಹಿಂದಿನ ಸಲ 10 ಲಕ್ಷ ಟ್ರೀ ಗಾರ್ಡ್ ಕೊಡಲಿಕ್ಕೆ ನಾವು ಕೊಟ್ಟಿವಿ.
ಅಲ್ಲಿದಿಂದ ನಮ್ಮ ಇವ್ರು ಕೊಟ್ಟಾರ ಯಾರು ಇಲ್ಲಿ ಎನ್ ಟಿ ಪಿ ಸಿ ಅವ್ರು ಕೊಟ್ಟಾರ, ನಾವು ಕೊಟ್ಟಿವಿ. ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಯಾರಿದ್ದೀವಿ. ಆದರೆ ಸರ್ಕಾರ ಈ ಸಲ ಯಾವುದು, ಯಾಕಂದ್ರೆ ಗ್ಯಾರಂಟಿ ಒಳಗೆ ರಾಜ್ಯನೇ ದಿವಾಳಿಯಾಗಿ ಹೋಗ್ಬಿಟ್ಟೈತೆ. ಜಲಸಂಪನ್ಮೂಲ ಇಲಾಖೆ 5 ಕೋಟಿ ರೂಪಾಯಿ ಕೊಟ್ಟಿಲ್ಲ ಸಸಿ ಮಾಡಕ್ಕೆ. ಯಾವುದಲ್ಲಿ ನೀರಾವರಿಗೆ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ ಆಲ್ಮಟ್ಟಿಗೆ. ಅಲ್ಲಿ ಕೇಳಿದ್ರಲ್ಲ ನಿನ್ನ ಕಾಂಟ್ರಾಕ್ಟರ್ಗಳು EMD ಅವರು ತುಂಬಿದ ರೊಕ್ಕ ಹೊಳಿ ಕೊಡಲಾಗ್ಯಾರ. ಅವರು ಹೊಸ ಟೆಂಡರ್ ಇಲ್ಲ, ಒಂದು ಟೆಂಡರ್ ಆಗ್ತಾ ಇಲ್ಲ ನೀರಾವರಿ ಒಳಗೆ. ಏನೋ ಸುದೈವ ನಾವು ಎಲ್ಲ ಹಳಿ ಹಣ ಇತ್ತಂತ ಇವತ್ತು ನೋಡ್ರಿ, ಇವತ್ತು 5 ಕೋಟಿ ರೂಪಾಯಿ ರೋಡ್ ಮಾಡ್ತಾ ಇದ್ದಾರೆ. ಅದೇ ಕಾವೇರಿ ಭಾಗದ ಕಾಮಗಾರಿ ಮಾಡ್ತಾ ಇದ್ದಾರೆ, ಕೃಷ್ಣಾದ್ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅದೇ ಅವರು 40% ಅವ್ರಿಗೆ 50% ಆಗೈತೆ ಅವ್ರದ್ದು. ಡಿ ಕೆ ಶಿವಕುಮಾರ್ 50% ತೊಗೊಳಕತ್ತಾರ. ನಿನ್ನೆ ಬೆಂಗಳೂರು ಒಬ್ಬ MLA ಹೇಳ್ಯಾರಲ್ಲ ಮುನಿರಾಜು, ಸ್ಪೆಷಲ್ 1 ಸ್ಕ್ವೇರ್ ಫೀಟ್ ಏನೇ ಆಗ್ಬೇಕು ಬೆಂಗಳೂರಿನಾಗ 75 ರೂಪಾಯಿ ಕೊಡಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಅವ್ರು ಸನ್ಮಾನ್ಯನೇ ಅನ್ಬೇಕಂತ ಹೇಳ್ಯಾರ ಹೈಕೋರ್ಟ್ನಾಗ. ಯಾರಿಲ್ರಿ ವಿಜಯೇಂದ್ರಿಗೆ ಹೇಳ್ಯಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 1 ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ತೊಗೊಳಕತ್ತಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 50% ಲಂಚ ಹೊಡಿತಿದ್ದಾರೆ. ಸನ್ಮಾನ್ಯ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.